ಹಾಯ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಬಂತಲ್ಲ ಫೇಸ್ ಮಾಸ್ಕ್ ಎಫೆಕ್ಟ್, ಆ ಎಫೆಕ್ಟ್ನ ನೀವು ನಿಮ್ಮ ಮೊಬೈಲಲ್ಲಿ ತುಂಬಾನೇ ಈಸಿಯಾಗಿ ಯಾವ ರೀತಿ ಮಾಡ್ಕೋಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಟಿಕ್ಟಾಕ್ ನಲ್ಲಿ ವಿಡಿಯೋ ನೋಡ್ತಿದ್ದೆ, ಯಾರೋ ಒಬ್ಬ ನಿಂತಿರ್ತಾನೆ, ಹಿಂಗೆ ಅಂದ ತಕ್ಷಣ ಫೇಸ್ ಮಾಸ್ಕ್ ಬರ್ತು. ಅದು ನೋಡಿ ಏನೋ ಒಂಥರ ಕೂಲ್ ಎಫೆಕ್ಟ್ ಅನಿಸ್ತು, ಯಾಕೊಂದು ಟ್ಯೂಟೋರಿಯಲ್ ಮಾಡಬಾರ್ದು ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಥರ ಎಫೆಕ್ಟ್ ಮಾಡೋಕ್ಕೆ ನಿಮಗೆ ಕೈನ್ಮಾಸ್ಟ್ ಅಪ್ಲಿಕೇಶನ್ ಬೇಕು, ಮತ್ತೆ ಪಿಕ್ಸಾರ್ಟ್ ಅಪ್ಲಿಕೇಶನ್ ಬೇಕು. ಇಲ್ಲ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಡೌನ್ ಮಾಡ್ಕೊಳ್ಳಿ. ಮತ್ತೆ ಒಂದು ವಿಡಿಯೋ ಮಾಡ್ಕೊಂಡಿರಬೇಕು. ಯಾವ ರೀತಿ ಅಂತಂದ್ರೆ, ನೀವು ನಿಮ್ಮ ಕೈನ ಹಿಂಗೆ ಇಟ್ಕೊಂಡು ಈ ಥರ ನನ್ನ ಹತ್ರ ಅಂದರೆ ಫೇಸ್ ಮಾಸ್ಕ್ ಬರ್ತಾ ಇದೆ ಅಂತ ಅನ್ಕೊಂಡು ಒಂದು ಆಕ್ಟಿಂಗ್ ಮಾಡಿ ಈ ಥರ ಒಂದು ವಿಡಿಯೋ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ನಾವು ಕೈನ್ಮಾಸ್ಟ್ ಅಪ್ಲಿಕೇಶನ್ ಎಡಿಟ್ ಮಾಡ್ಕೊಳ್ಳೋಣ. ಮತ್ತೆ ನಿಮಗೆ ಕೈನ್ಮಾಸ್ಟ್ ಅಪ್ಲಿಕೇಶನ್ ಬೇಸಿಕ್ ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ಳೋದು ಹೇಗೆ ಗೊತ್ತಿಲ್ಲ ಅಂತ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ಮೇಲ್ಗಡೆ ಕಾರ್ಡಲ್ಲಿ ಅಥವಾ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೋಡಿ. ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಬನ್ನಿ ಟ್ಯೂಟೋರಿಯಲ್ ನೋಡೋಣ. ಫಸ್ಟ್ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿ, ನೆಕ್ಸ್ಟ್ +N ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ 16:9 ಆಸ್ಪೆಕ್ಟ್ ರೇಷಿಯೋ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ವಿಡಿಯೋ ಇರುತ್ತೆ ನೋಡಿಕೊಂಡು ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತ ನೋಡ್ಕೊಳ್ಳಿ. ನನಗೆ ಇಲ್ಲಿಂದ ಸ್ಟಾರ್ಟ್ ಆಗಬೇಕು, ಅಲ್ಲಿಗೆ ನಿಮ್ಮ ಟೈಮ್ ಲೈನ್ ನಿಲ್ಲಿಸ್ಕೊಂಡು ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಕತ್ರಿ ಮೇಲೆ ಕ್ಲಿಕ್ ಮಾಡಿ, ಟ್ರಿಮ್ ಟು ಲೆಫ್ಟ್ ಆಫ್ ದ ಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ವಿಡಿಯೋ ಎಲ್ಲಿ ತನಕ ಬೇಕು ಅಂತ ನೋಡ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟ್ ಸ್ಟೆಪ್ಪು. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತ ನೋಡ್ಕೊಳ್ಳಿ, ಮತ್ತು ಎಂಡಿಂಗ್ನ ಫಸ್ಟೇ ಎಡಿಟ್ ಮಾಡ್ಕೊಂಬಿಡಿ. ಸೊ ನನಗೆ ಇಷ್ಟು ಸಾಕು. ಅಲ್ಲಿಗೆ ನಿಮ್ಮ ಟೈಮ್ ಲೈನ್ ನಿಲ್ಲಿಸ್ಕೊಂಡು ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಕತ್ರಿ ಮೇಲೆ ಕ್ಲಿಕ್ ಮಾಡಿ, ಟ್ರಿಮ್ ಟು ರೈಟ್ ಆಫ್ ದ ಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಮಗೆ ಇಷ್ಟು ಸಾಕು. ಸೊ ನೆಕ್ಸ್ಟ್ ಸ್ಟೆಪ್ ನಾವೀಗೊಂದು ಮಾರ್ಕ್ ಮಾಡಬೇಕು, ಅಂದರೆ ಎಲ್ಲಿಂದ ನಿಮಗೆ ಮಾಸ್ಕ್ ಬರಬೇಕು ಅಲ್ಲಿಗೆ ನೀವೊಂದು ಮಾರ್ಕ್ ಮಾಡಬೇಕು. ಯಾವ ರೀತಿ ಅಂತಂದರೆ ನೋಡಿ, ಈಗ ನಾನು ಇಲ್ಲಿಂದ ಕೈ ಎತ್ತಿದ್ದೀನಲ್ವಾ ನನ್ನ ಕೈನ, ಸೊ ಕರೆಕ್ಟಾಗಿ ಇಲ್ಲಿಗೆ ಇನ್ನೇನು ಎತ್ತಬೇಕು ಆ ಜಾಗದಲ್ಲಿ ನಿಮ್ಮ ಟೈಮ್ ಲೈನ್ ನಿಲ್ಲಿಸ್ಕೊಳ್ಳಿ, ಇಲ್ಲಿಗೆ. ನೆಕ್ಸ್ಟು ಈ ನಿಮ್ಮ ಟೈಮ್ ಲೈನ್ದು ಟೈಮ್ ಕಾಣಿಸ್ತಿರುತ್ತಲ್ಲ 3:30 ಅಂತ ನಂದಿದೆ. ಸೊ ನಿಮ್ಮ ವೀಡಿಯೋ ಎಷ್ಟು ಟೈಮ್ ಕಾಣ್ತಿರುತ್ತೆ ಅದು ನಿಮ್ಮ ವೀಡಿಯೋ ಮೇಲೆ ಡಿಪೆಂಡು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಅದು ಪರ್ಪಲ್ ಕಲರ್ ಆಗುತ್ತೆ. ಆವಾಗ ನಿಮ್ಗೆ ಇಲ್ಲೊಂದು ಮಾರ್ಕರ್ ಬರುತ್ತೆ ನೋಡಿ. ಸೊ ಅದ್ರ ಮೇಲೆ ನಮ್ಮ ಟೈಮ್ ಲೈನ್ ಬರ್ತಿದ್ದಂಗೆ ನಮ್ಮ ಟೈಮ್ ಲೈನು ಕೂಡ ಅದೇ ಕಲರ್ಗೆ ಚೇಂಜ್ ಆಗಿಬಿಡುತ್ತೆ. ಓಕೆ, ಸೊ ನೆಕ್ಸ್ಟ್ ಕರೆಕ್ಟಾಗಿ ಆ ಮಾರ್ಕರ್ ಜಾಗದಲ್ಲಿ ನಮ್ಮ ಟೈಮ್ ಲೈನ್ ನಿಲ್ಲಿಸ್ಕೊಂಡು ನಿಮ್ಮ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಕ್ಯಾಪ್ಚರ್ ಆ್ಯಂಡ್ ಸೇವ್ ಫ್ರೇಮ್ ಎಟ್ ಪ್ಲೇಡ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಮಗೆ ಇದೊಂದು ಫೋಟೋ ಆಗಿ ನಮಗೆ ಗ್ಯಾಲರಿಲಿ ಸೇವ್ ಆಗಿರುತ್ತೆ. ನೆಕ್ಸ್ಟು ಕೈನ್ಮಾಸ್ಟ್ ಅಪ್ಲಿಕೇಶನಿಂದ ಫುಲ್ ಬ್ಯಾಕ್ ಬಂದ್ಬಿಡಿ. ನೆಕ್ಸ್ಟು ಪಿಕ್ಸಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡಿ, ನೆಕ್ಸ್ಟು +N ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನಾವೀಗ ಒಂದು ಫೋಟೋನ ಅಲ್ಲಿ ಕೈನ್ಮಾಸ್ಟ್ ಅಪ್ಲಿಕೇಶನಲ್ಲಿ ಕ್ಯಾಪ್ಚರ್ ಮಾಡ್ಕೊತೀವಲ್ಲ, ಅದು ಇಲ್ಲಿ ಬಂದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ನಾವೀಗ ಮಾಸ್ಕ್ ಪ್ರಿಪೇರ್ ಮಾಡಬೇಕು. ಯಾವ ರೀತಿ ಅಂತಂದರೆ, ಈ ಕಟೌಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನಿಮ್ಮ 2 ಬೆರಳಿಂದ ನಿಮ್ಮ ಫೋಟೋನ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದು ಸೆಲೆಕ್ಟ್ ಆಗಿರಲಿ ಫ್ರೀ ಫಾರ್ಮು. ನೆಕ್ಸ್ಟು ಈ ಥರ ಔಟ್ಲೈನ್ ಮಾತ್ರ ಡ್ರಾ ಮಾಡಿ, ನಿಮಗೆ ಎಷ್ಟು ಬೇಕಷ್ಟು ಔಟ್ಲೈನ್. ಪೇಂಟ್ ಮಾಡೋಕ್ಕೆ ಹೋಗಬೇಡಿ, ಬರೀ ಔಟ್ಲೈನ್ ಮಾತ್ರ. ಓಕೆ, ಸೊ ನೆಕ್ಸ್ಟು ರೈಟ್ ಸೈಡ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಫೇಸ್ ಕ್ಲೀನಾಗಿ ಸೆಲೆಕ್ಟ್ ಆಗಿದೆ. ಒಂದೊಂದು ಟೈಮ್ ಇದು ಕರೆಕ್ಟಾಗಿ ಸೆಲೆಕ್ಟ್ ಆಗಲ್ಲ. ಸೊ ಅವಾಗ ನಾವೇ ಮ್ಯಾನ್ಯುವಲ್ ಆಗಿ ಪೇಂಟ್ ಮಾಡ್ಕೊಬೇಕಾಗುತ್ತೆ. ಈ ಬ್ರಷ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಏನಾದ್ರು ಜಾಸ್ತಿ ಇನ್ನೊಂಚೂರು ಬೇಕು, ಕರೆಕ್ಟಾಗಿ ಇದಾಗಿಲ್ಲ ಅಂತಂದರೆ ನೀವು ಡ್ರಾ ಮಾಡ್ಕೊಬೋದು, ಎಷ್ಟು ಬೇಕಷ್ಟು. ನೋಡಿ, ಇಲ್ಲೆಲ್ಲ ಸೆಲೆಕ್ಟಾಗಿ ಆಗಿಲ್ಲ, ಸೊ ಅದನ್ನು ಡ್ರಾ ಮಾಡ್ಕೊತಾ ಇದ್ದೀನಿ. ಅಕಸ್ಮಾತ್ ನೀವು ಮಾಡ್ಬೇಕಾದ್ರೆ ಏನಾದ್ರು ಹಿಂಗೆ ಎಕ್ಸ್ಟ್ರಾ ಹೋಯಿತು ಅಂತಂದರೆ ರೆಡ್ ಕಲರು, ಈ ಇರೇಸರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇರೇಸ್ ಮಾಡಿಬಿಡಿ ಕ್ಲೀನಾಗಿ. ನೆಕ್ಸ್ಟ್ ಇಷ್ಟೇ ಸಾಕು ಅಂದರೆ ನೀವು ಸೇವ್ ಮಾಡ್ಕೊಂಬಿಡ್ಬೋದು. ಸೊ ನನಗೆ ಈ ಕಣ್ಗಳೂ ಬೇಡ, ನಾನು ಇದನ್ನು ಕಟ್ಔಟ್ ಮಾಡ್ಬಿಡ್ತೀನಿ. ಸೊ ನಿಮಗೆ ಕಣ್ಣು ಬೇಕು ಅಂತಂದರೆ ಹೀಗೆ ಸೇವ್ ಮಾಡ್ಕೊಳ್ಳಿ, ಬೇಡ ಅಂತಂದರೆ ಕಟ್ಔಟ್ ಮಾಡಿ. ಯಾವ ರೀತಿ ಕಟ್ಔಟ್ ಮಾಡೋದು ಅಂತಂದರೆ, ಇರೇಸರ್ ಮೇಲೆ ಕ್ಲಿಕ್ ಮಾಡಿ ಕ್ಲೀನಾಗಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನೀವು ಇರೇಸ್ ಮಾಡಿಬಿಡಿ. ಜಾಸ್ತಿ ಇರೇಸ್ ಆಗೋಯ್ತು, ಸೊ ಸ್ವಲ್ಪ ಬ್ರಷ್ ತೊಗೊಂಡು ಕ್ಲೀನಾಗಿ, ಇದು ನಿಮ್ಮ ಫೋಟೋ ಮೇಲೆ ಡಿಪೆಂಡು. ಸೊ ನಿಮ್ಮ ಟೇಸ್ಟ್ ಯಾವ ರೀತಿ ಇದೆ ಆ ರೀತಿ ಮಾಡ್ಕೊಳ್ಳಿ. ಸೊ ಇಲ್ಲಿ ಎಕ್ಸ್ಟ್ರಾ ಆಗಿಬಿಟ್ಟಿದೆ, ಇರೇಸ್ ಮಾಡೋಣ. ಸೊ ಇದೇ ಮೇನು, ಕ್ಲೀನಾಗಿ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಟೈಮ್ ಜಾಸ್ತಿ ಹೊತ್ತು ಕೊಟ್ಟು ಇದಕ್ಕೆ ಇನ್ವೆಸ್ಟ್ ಮಾಡಿ ಕ್ಲೀನಾಗಿ ಮಾಡ್ಕೊಳ್ಳಿ. ಮತ್ತು ಇರೇಸರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಲೀನಾಗಿ ಬಾಯಿನೂ ಕೂಡ ತೆಗೆದುಬೋಣ. ಇನ್ನೊಂದು, ನಿಮಗೆ ಬ್ರಷ್ ಸೈಜೆಲ್ಲ ಕಮ್ಮಿ ಮಾಡ್ಕೊಬೇಕು ಅಂದರೆ ಆ ಬ್ರಷ್ ಮೇಲೆ ಕ್ಲಿಕ್ ಮಾಡಿ, ಸೈಜು ಹಾರ್ಡ್ನೆಸ್ ಎಲ್ಲ ಇಲ್ಲೇ ಇರುತ್ತೆ, ನೀವು ಇದನ್ನು ಕೂಡ ನೀವು ಇಲ್ಲಿ ಕಮ್ಮಿ ಮಾಡ್ಕೊಬಹುದು. ಓಕೆ, ಸೊ ನನಗೆ ಇಷ್ಟು ಸಾಕು. ನೆಕ್ಸ್ಟು ಈ ಸೇವ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಯಪ್ಪ, ಭೂತ ಕಂಡಂಗೆ ಕಾಣ್ತಾ ಇದ್ದೀನಿ, ನನಗೆ ಭಯ ಆಗೋಯ್ತೈತೆ ನನ್ನ ಮುಖ ನೋಡ್ತಾ ಇದ್ದೆ. ಓಕೆ, ಸೊ ನೆಕ್ಸ್ಟು ಈ ರೈಟ್ ಸೈಡ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋಟೋ ಸೇವ್ ಆಗುತ್ತೆ. ನೆಕ್ಸ್ಟ್ ಫುಲ್ ಬ್ಯಾಕ್ ಬಂದ್ಬಿಡ್ತೀವಿ, ಕೈನ್ಮಾಸ್ಟ್ ಅಪ್ಲಿಕೇಶನ್ ಓಪನ್ ಮಾಡಿ. ನೆಕ್ಸ್ಟು ನಾವು ಸ್ಟಾರ್ಟಿಂಗಲ್ಲಿ ಒಂದು ವೀಡಿಯೋ ಎಡಿಟ್ ಮಾಡ್ಕೊತೀವಲ್ಲ ಕೈನ್ಮಾಸ್ಟ್ ಅಪ್ಲಿಕೇಶನಲ್ಲಿ, ಅದು ಪ್ರಾಜೆಕ್ಟ್ ರೀತಿ ಸೇವ್ ಆಗಿರುತ್ತೆ. ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನಿಮ್ಮ ಟೈಮ್ ಲೈನ ನಿಮ್ಮ 2 ಬೆರಳು ಮುಖಾಂತರ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಟೈಮ್ ಲೈನ್ ಇದು ಕಾಣ್ತಿದೆಯಲ್ಲ ಆರೆಂಜ್ ಕಲರ್ ಲೈನು, ಅದನ್ನು ಕರೆಕ್ಟಾಗಿ ಮಾರ್ಕರ್ ನಾವು ಅವಾಗಲೇ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿ ತೊಗೊಂಡು ನಿಲ್ಲಿಸ್ಕೊಳ್ಳಿ. ಆವಾಗ ನಮಗೆ ಆರೆಂಜ್ ಕಲರ್ ಇರೋ ಟೈಮ್ ಲೈನು ಬ್ಲೂ ಕಲರ್ ಆಗುತ್ತೆ. ಈ ಥರ ನೋಡಿ, ಆರೆಂಜ್ ಇರುತ್ತೆ, ಬ್ಲೂ ಆಯಿತು. ಅಲ್ಲಿಗೆ ನಿಮ್ಮ ಟೈಮ್ ಲೈನ್ ನಿಲ್ಲಿಸ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನಾವೀಗ ಒಂದು ಫೋಟೋನ ಪಿಕ್ಸಾರ್ಟಲ್ಲಿ ಎಡಿಟ್ ಮಾಡ್ಕೊತೀವಲ್ಲ, ಅದು ಪಿಕ್ಸಾರ್ಟ್ ಅನ್ನೋ ಫೋಲ್ಡರಲ್ಲಿ ಸೇವ್ ಆಗಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಫೋಟೋ ಬಂದಿದೆ. ನೆಕ್ಸ್ಟ್ ಇದನ್ನು ಕರೆಕ್ಟಾಗಿ ನಿಮ್ಮ ಮುಖದ ಸೈಜ್ಗೆ ಕರೆಕ್ಟಾಗಿ ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ ಕ್ಲೀನಾಗಿ. ಮತ್ತು ಇಲ್ಲೊಂದು ಟಿಪ್ ಹೇಳ್ಕೊಡ್ತೀನಿ ನಿಮಗೆ ರೈಟ್ ಸೈಡಲ್ಲಿ ಆಲ್ಫಾ ಒಪಾಸಿಟಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಟ್ರಾನ್ಸ್ಪರೆನ್ಸಿ ಕಮ್ಮಿ ಆಗುತ್ತೆ ಅದರದ್ದು.
ಒಂದು 60ಕ್ಕೆ ನಿಲ್ಲಿಸ್ಕೊಳ್ಳೋಣ. ನೆಕ್ಸ್ಟ್ ಈ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಈ ಥರ ಟ್ರಾನ್ಸ್ಪರೆನ್ಸಿ ಆಗಿರುತ್ತೆ ನಿಮ್ಮ ಫೋಟೋ. ಅವಾಗ ನೋಡಿಕೊಂಡು ನೀವು ಕ್ಲೀನಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು, ಎಷ್ಟು ಝೂಮ್ ಮಾಡ್ಕೊಬೇಕು ಏನು ಅಂತ. ಇದು ಮೇಯ್ನು, ಇದು ಕ್ಲೀನಾಗಿ ಮಾಡಿಕೊಂಡ್ರೆ ನಿಮಗೆ ವೀಡಿಯೋ ಕ್ಲೀನಾಗಿ ಬರುತ್ತೆ. ಓಕೆ, ಇದು ಕ್ಲೀನಾಗಿ ಅಡ್ಜಸ್ಟ್ ಆಗಿದೆ. ನೆಕ್ಸ್ಟ್ ಈ ಆಲ್ಫಾ ಒಪಾಸಿಟಿ ಮೇಲೆ ಕ್ಲಿಕ್ ಮಾಡಿ ಇದನ್ನು ಜಾಸ್ತಿ ಮಾಡಿಬಿಡಿ, 100% ಮಾಡಿಬಿಡಿ. ನೋಡಿ ಇವಾಗ ಕ್ಲೀನಾಗಿ ಕೂತ್ಕೊಂಡಿದೆ. ನನ್ನ ಒರಿಜಿನಲ್ ಮುಖದ ಮೇಲೆ ನಾವೀಗ ಮಾಸ್ಕ್ ಪಿಕ್ಸಾರ್ಟಲ್ಲಿ ಎಡಿಟ್ ಮಾಡ್ಕೊತೀವಲ್ಲ, ಅದು ಕರೆಕ್ಟಾಗಿ ಗೊತ್ತಾಗ್ತಾನೆ ಇಲ್ಲ ನಮಗೆ ಮಾಸ್ಕ್ ಹಾಕಿದ್ದೀವಿ ಅಂತ. ಓಕೆ, ನೆಕ್ಸ್ಟ್ ಈ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಎರಡೂ ಬೆರಳಿನ ಟೈಮ್ಲೈನ ಸ್ವಲ್ಪ ಜಾಸ್ತಿ ಮಾಡ್ಕೊಂಬಿಡಿ. ಓಕೆ, ನೆಕ್ಸ್ಟ್ ನಿಮ್ಮ ಈ ಪಿಕ್ಸಾರ್ಟ್ ಲೇಯರ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಫೋಟೋ ಲೇಯರು. ನೆಕ್ಸ್ಟ್ ನಿಮ್ಮ ಟೈಮ್ಲೈನ್ನ ಸ್ಟಾರ್ಟಿಂಗಲ್ಲಿ ನಿಲ್ಲಿಸ್ಕೊಳ್ಳಿ, ಈ ಫೋಟೋ ಲೇಯರ್ ಸ್ಟಾರ್ಟಿಂಗಲ್ಲಿ. ಅಲ್ಲಿಗೆ ನಿಮ್ಮ ಟೈಮ್ಲೈನ್ ನಿಲ್ಲಿಸ್ಕೊಂಡು ಈ ಕೀ ಮೇಲೆ ಕ್ಲಿಕ್ ಮಾಡಿ. ಇದು ಇಂಪಾರ್ಟೆಂಟ್ ಸ್ಟೆಪ್ಪು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕೀ ಮೇಲೆ ಏನು ಕ್ಲಿಕ್ ಮಾಡ್ತೀವಿ ಅಂತಂದರೆ ಆ್ಯನಿಮೇಷನ್ ಮಾಡ್ಕೊಳ್ಳೋಕ್ಕೆ. ಸೊ ಯಾವ ರೀತಿ ಅಂತಂದರೆ ತೋರಿಸ್ತೀನಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಆ್ಯನಿಮೇಷನ್ ಅಂತ ಬಂದಿರುತ್ತೆ ರೈಟ್ ಸೈಡಲ್ಲಿ. ನೆಕ್ಸ್ಟ್ ನಿಮ್ಮ ಟೈಮ್ಲೈನ್ನ ಒಂಚೂರು ಮುಂದೆ ತೊಗೊಂಬನ್ನಿ, ನಿಮ್ಮ ಬೆರಳು ಸ್ಲೈಡ್ ಮಾಡಿ. ಸೊ ನಮ್ಗೆ ಇಲ್ಲಿ ಕೈ ಮೂವ್ ಆಗ್ತಾ ಇದೆ. ಕರೆಕ್ಟಾಗಿ ಅಲ್ಲಿಗೆ ನೀವು ನಿಮ್ಮ ಫೋಟೋನ ತೊಗೊಂಡು ಮಡಗಿ, ಇಲ್ಲಿ ಕರೆಕ್ಟಾಗಿ ನಿಮ್ಮ ಬೆರಳುಗಳ ಮಧ್ಯ ನಿಮ್ಮ ಮಾಸ್ಕ್ ಫೋಟೋನ ಮಡಗಿ. ಓಕೆ, ನೆಕ್ಸ್ಟ್ ಹಂಗೆ ಟೈಮ್ಲೈನ್ನ ಒಂಚೂರು ಮುಂದೆ ಮಾಡಿ ನಿಮ್ಮ ಫೋಟೋನ ತೊಗೊಂಡು ಅಲ್ಲಿಗೆ ಮಡಗಿ. ಆವಾಗ ನಿಮಗೆ ಇಲ್ಲಿ ಕೆಳಗಡೆ ಒಂದು ರೆಡ್ ಕಲರ್ ಡಾಟ್ ಕೂಡ ಬರುತ್ತೆ. ಕ್ಲೀನಾಗಿ ಮಡಗಿದ್ದಾನೆ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಹಂಗೆ ಒಂಚೂರು ಮುಂದೆ ಮಾಡೋಣ ಟೈಮ್ಲೈನ. ನೆಕ್ಸ್ಟು ಫೋಟೋನ ಕರೆಕ್ಟಾಗಿ ಮಡಗೋಣ. ನೆಕ್ಸ್ಟ್ ಹಂಗೆ ಒಂಚೂರು ಮುಂದೆ ಮಾಡೋಣ. ನೆಕ್ಸ್ಟು ಫೋಟೋ ಮಾಡೋಣ, ಒಂಚೂರು ಮುಂದೆ. ನೆಕ್ಸ್ಟು ಫೋಟೋ. ಸೊ ಈ ಥರ ಮಡಿಕೊಂಬರೋದು ಅಷ್ಟೇ ನೀವು. ನೋಡಿ ಇವಾಗ ಆ್ಯನಿಮೇಷನ್ ಆಗಿದೆ. ನೋಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋ ಪ್ಲೇ ಮಾಡಿ ತೋರಿಸ್ತೀನಿ. ನೋಡಿ ಬಂದೇ ಬಿಡ್ತು, ಕೈ ಜೊತೆ ಮಾಸ್ಕು ಕೂಡ ಬಂದೇ ಬಿಡ್ತು. ಮತ್ತು ಇನ್ನೊಂದು, ಇವಾಗ ಮಾಸ್ಕು ಕರೆಕ್ಟಾಗಿ ಕೈ ಜೊತೆ ಮೂವ್ ಆಗ್ತಾ ಇದೆ, ಎಫೆಕ್ಟು ಕರೆಕ್ಟಾಗಿ ಬಂದಿದೆ. ಅಕಸ್ಮಾತ್ ನಿಮಗೆ ಕೈನೇ ಮುಂಚೆ ಹೋಗ್ತಾ ಇದೆ, ಮಾಸ್ಕ್ ಸ್ವಲ್ಪ ಲೇಟಾಗಿ ಬರ್ತಾ ಇದೆ, ಏನು ಮಾಡೋದು, ಯಾವ ರೀತಿ ತಿರ್ಗಾ ಅಡ್ಜಸ್ಟ್ ಮಾಡೋದು ಅಂತ ಕೇಳಿದ್ರೆ ತುಂಬ ಸಿಂಪಲ್. ಏನಿಲ್ಲ, ತಿರ್ಗಾ ಪಿಕ್ಸಾರ್ಟ್ ಫೋಟೋ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಅಡ್ಜಸ್ಟ್ ಮಾಡೋಕೆ ಹೋಗ್ಬಿಡಿ, ಅದೇ ಕಾರಣಕ್ಕೂ ತಿರ್ಗಾ ಈ ಲಾಕ್ ಮೇಲೆ ಕ್ಲಿಕ್ ಮಾಡಿ. ಆಮೇಲಿಂದ ತಿರ್ಗಾ ಇನ್ನೊಂಚೂರು ಮೂವ್ ಮಾಡಿ, ಎಲ್ಲಿ ಕರೆಕ್ಟಾಗಿ ಕೂತ್ಕೊಂತಾರೆ ಅಲ್ಲಿ ನೋಡಿಕೊಂಡು ತಿರ್ಗಾ ಕ್ಲೀನಾಗಿ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಗೆ ನೋಡಿ, ಇಲ್ಲಿ ಕರೆಕ್ಟಾಗಿ ಕೂತ್ಕೊಂಡಿಲ್ಲ ಈ ಜಾಗದಲ್ಲಿ. ಸೊ ಅವಾಗ ಏನು ಮಾಡೋಣ, ತಿರ್ಗಾ ಕರೆಕ್ಟಾಗಿ ನನ್ನ ಬೆರಳು ಮೇಲೆ ಇದನ್ನು ಮಡಗ್ಬಿಡೋಣ. ಓಕೆ, ಸೊ ತಿರ್ಗಾ ಏನಾಗುತ್ತೆ, ಅಲ್ಲಿ ಪೊಸಿಷನ್ ಸೇವ್ ಆಗುತ್ತೆ. ತಿರ್ಗಾ ನಮಗೆ ರೆಡ್ ಕಲರ್ ಡಾಟ್ ಬರುತ್ತೆ. ಸೊ ನಮಗೆ ಕ್ಲೀನಾಗಿ ತಿರ್ಗಾ ನಮಗೆ ಎಲ್ಲೆಲ್ಲಿ ತಪ್ಪು ಬರ್ತದೆ, ಕರೆಕ್ಟಾಗಿ ಬರ್ತಾಯಿಲ್ಲ ಅಲ್ಲೆಲ್ಲ ನಿಲ್ಸ್ಕೊಂಡು ನೀವು ಕ್ಲೀನಾಗಿ ತಿರ್ಗಾ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಷ್ಟೇ, ಮುಗೀತು. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಫೈನಲ್ ಆಗಿ ಒಂದು ಪ್ಲೇ ಮಾಡೋಣ. ನೋಡಿ ಕರೆಕ್ಟಾಗಿ ಬಂದಿದೆ. ಸೊ ಎಲ್ಲ ಓಕೆ ಆಯಿತು ಅಂತಂದರೆ ಈ ಶೇರ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ರೆಸಲ್ಯೂಷನ್ ಬೇಕು ಅದು ನೋಡ್ಕೊಳ್ಳಿ. ನನಗೆ HD 720p ಸಾಕು. ನೆಕ್ಸ್ಟ್ 30 frames per second. ನೆಕ್ಸ್ಟ್ ನಿಮ್ಮ ಬಿಟ್ ರೇಟ್ನ ಫುಲ್ ಹೈ ಕೊಟ್ಕೊಂಬಿಡಿ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ಸೇವ್ ಆಗುತ್ತೆ. ಎಷ್ಟು ಮಾಡ್ಕೊಂಡ್ರೆ ಸಾಕು, ನೀವು ನಿಮ್ಮ ಮೊಬೈಲಲ್ಲಿ ಫೇಸ್ ಮಾಸ್ಕ್ ಎಫೆಕ್ಟ್ನ ಕ್ರಿಯೇಟ್ ಮಾಡ್ಕೊಬೋದು. ಇದೇ ರೀತಿ ಒಳ್ಳೊಳ್ಳೆ ಮೊಬೈಲ್ ವಿಡಿಯೋ ಎಡಿಟಿಂಗ್ ಟ್ಯೂಟೋರಿಯಲ್ಸ್ ಬೇಕು ಅಂತಂದರೆ ಇಲ್ಲಿ ಪ್ಲೇ ಲಿಸ್ಟ್ ಇರುತ್ತೆ, ಕ್ಲಿಕ್ ಮಾಡಿ ನೋಡಿ. ಮತ್ತು ಈ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಬರುತ್ತೆ, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಾನು ಚೇತನ್, ಮತ್ತೊಮ್ಮೆ ಸಿಗೋಣ.